ನಮ್ಮ ಮಗನ ಹೆಸರು ಗೌತಮ್ ಅಂತ. ಗಿಲ್ಲಿಗೋಸ್ಕರ ಒಂದು ಎಪಿಸೋಡ್ನೇ ಮೂರು ಸತಿ ನೋಡ್ತಾನೆ. ಗಿಲ್ಲಿಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮೇಡಮ್. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ ಮೇಡಮ್. ಅದರೊಳಗಡೆ ಯಾರು ಇಷ್ಟ ನಿಮಗೆ? ಇದು ಗಿಲ್ಲಿ ನಟಿ, ಗಿಲ್ಲಿ ನಟ. ಯಾಕೆ ಇಷ್ಟ ಅವರು? ಯಾಕೆ ಇಷ್ಟ ಅಂದರೆ ಹಳ್ಳಿಯಿಂದ ಬಂದಿರೋನು, ಅವನು ಇಂಪ್ರೂವ್ ಆಗಲಿ ಬೆಂಗಳೂರಲ್ಲಿ ಅನ್ನೋದು ಇಷ್ಟ. ನಮ್ಮ ಕಡೆಯವನು ಅವನು. ಈ ಸಲ ವಿನ್ ಆದರೆ ಗಿಲ್ಲಿ ನಟನೇ ವಿನ್ ಆಗಬೇಕು. ಮಂಡ್ಯದವರಾ? ಮಂಡ್ಯದವರು. ನಾವು ಚನ್ನಪಟ್ಟಣ, ಅವ್ರ ಮಂಡ್ಯ. ಅದಕ್ಕೆ ಸಪೋರ್ಟ್ ಜಾಸ್ತಿನೇ ಇದೆ. ಸಪೋರ್ಟ್ ಗಿಲ್ಲಿಗೆ ಜಾಸ್ತಿ. ನಮ್ಮ ಓಟೆಲ್ಲ ಗಿಲ್ಲಿಗೇನೆ. ಮತ್ತೆ ಗಿಲ್ಲಿ ಅವ್ರು ಹೇಳ್ತಿದ್ದಾರೆ ಕಾವ್ಯನು ಫೈನಲಿಸ್ಟ್ ತಗೊಂಡು ಹೋಗ್ತೀನಿ ಅಂತ ಹೇಳಿ. ಅದೆಲ್ಲ ಏನಾದ್ರೆ ಕಾವ್ಯ ವಿನ್ ಆದರೂ ಪರವಾಗಿಲ್ಲ, ಗಿಲ್ಲಿ ವಿನ್ ಆದರೂ ಪರವಾಗಿಲ್ಲ. ಅಂದ್ರೆ ಇವಾಗ ಮಾಜಿ ಆಗ್ಬಿಟ್ರಾ? ಅದ್ರೊಳಗಡೆ ಗಿಲ್ಲಿ ವಿನ್ ಆಗ್ತಾನೆ ಅಂದ್ರೆ ಕಾವ್ಯನು ಆಗಬಹುದು ಅಂತ. ಹೌದು. ಸೆಕೆಂಡ್ ಪ್ರೈಸ್ ಯಾರು? ಯಾರು? ಅಶ್ವಿನಿ ಗೌಡ ಅವರು ಗಿಲ್ಲಿ ಅವ್ರ ಬಗ್ಗೆ ಇಬ್ಬರು ಒಂದು ಕಾಂಪಿಟೇಷನ್. ಮಾಮೂಲಿ ಕಾಂಪಿಟೇಷನ್ ಇದ್ದೇ ಇರುತ್ತೆ. ಅದೆಲ್ಲ ಇರುತ್ತೆ ಬಿಡಿ ಮೇಡಮ್. ಅವ್ರವ್ರೆ ಅಡ್ಜಸ್ಟ್ ಮಾಡ್ಕೋತಾರೆ. ಒಂಥವ ಅವರಲ್ವಾ, ಒಂದು ಸತಿ ಹಂಗೆ ಒಂದು ಸತಿ ಹಿಂಗೆ ಅಡ್ಜಸ್ಟ್ ಆಗ್ಬಿಡ್ತಾರೆ. ನಾವು ಹೇಳೋಕ್ಕಾಗಲ್ಲ. ಮತ್ತೆ ಇವಾಗ ರಜತ್ ಮತ್ತೆ ಚೈತ್ರ ಬಂದಿದ್ದಾರೆ, ಏನು ಅನ್ಸಿದೆ? ರಜತ್ ಮತ್ತು ಚೈತ್ರ ಬಂದಿರೋದಕ್ಕೆ ಚೆನ್ನಾಗೈತೆ ಬಿಗ್ ಬಾಸು. ಆದರೆ ಏನೋ ಕಿರುಕು ನಡೀತಾ ಅದಲ್ಲ ಅವ್ರಿಗೆಲ್ಲ.